6 ತಿಂಗಳೊಳಗಡೆ ಸಂಪೂರ್ಣ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಹೇಳ್ತಿದ್ದಲ್ಲ. ಆಮೇಲೆ ವಿಶೇಷವಾಗಿ IMR ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, MMR ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಅದು ನಮ್ಮದು 57 ಇದೆ, 57. ಎಷ್ಟಕ್ಕೆ ಅದು? ಪರ್ ಲ್ಯಾಕ್. 1,57,000 ಜನ ಮಕ್ಕಳುಗಳು ಅಲ್ಲ ತಾಯಂದಿರು ಸಾಯ್ತಾರೆ. ಅದನ್ನು ಕೇರಳದಲ್ಲಿ 19 ಎಷ್ಟು ಇರೋದು? 19 ಇದೆ. ಆ ಮಟ್ಟಕ್ಕೆ ತರಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಕಳೆದ ವರ್ಷ ನಾನು ಹೊಸದಾಗಿ 186 ಇಂದಿರಾ ಕ್ಯಾಂಟೀನ್ಗಳನ್ನು ಘೋಷಣೆ ಮಾಡಿದ್ದೆ. ಇಲ್ಲಿವರೆಗೆ 197 ಇದ್ದವು. 197 ಜೊತೆಗೆ 186 ಇಂದಿರಾ ಕ್ಯಾಂಟೀನ್ಗಳನ್ನು ಘೋಷಣೆ ಮಾಡಿದ್ದೆ. ಅದರಲ್ಲಿ 103 ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿದ್ದಾವೆ. 103 ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಆಗಿದ್ದಾವೆ. ಆಹಾರ ವಿತರಣೆ ಮಾಡ್ತಾ ಇರೋದು 43ರಲ್ಲಿ. ಕೂಡಲೇ ಇನ್ನು ಉಳಿದಿರ್ತಕ್ಕಂಥ 60ರಲ್ಲೂ ಕೂಡ ಆಹಾರ ವಿತರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇಮಿಡಿಯೇಟ್ ಆಗಿ. ಆಮೇಲೆ ಇನ್ನು ಉಳಿದವು ವಿವಿಧ ಹಂತಗಳಲ್ಲಿ ಕನ್ಸ್ಟ್ರಕ್ಷನ್ ಆರ್ ಗೋಯಿಂಗ್ ಆನ್. ಆಮೇಲೆ ಗಂಗಾ ಕಲ್ಯಾಣದಲ್ಲಿ ಕೊಳವೆ ಬಾವಿಗಳು ತೋರಿಸಿರ್ತಕ್ಕಂಥವಕ್ಕೆ ಕೂಡಲೇ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನು ಬೇಕಾದಷ್ಟು ಹೇಳಿದ್ದೀವಿ. ಯಾಕಂತಂದರೆ ನಿನ್ನೆ ಮತ್ತು ಇವತ್ತು ಸುಮಾರು 28 ಇಲಾಖೆಗಳು ಹೆಚ್ಚು ರಿವ್ಯೂ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಅವರ ಅಭಿಪ್ರಾಯನೂ ಕೂಡ ಕೇಳಿದ್ದೀವಿ. ಆಮೇಲೆ ಈ ಕೋವಿಡ್ ಇದೆಯಲ್ಲ, ಇವತ್ತು ಎಷ್ಟು ಇರೋದು? 80. ಇದು ಅಷ್ಟೊಂದು ಅಪಾಯಕಾರಿ ಅಲ್ಲ. ಈ ಸಾರಿ ಕೋವಿಡ್ ಬಂದಿದೆಯಲ್ಲ, ಅದು ಅಪಾಯಕಾರಿ ಅಲ್ಲ. ಆದರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಎಲ್ಲ ಮುಂಜಾಗ್ರತಾ ಕ್ರಮ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಸೊ ನಮ್ಮ ಸರ್ಕಾರದ ಈ ಯೋಜನೆಗಳಿದ್ದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು, ಇವು ಮಧ್ಯವರ್ತಿಗಳಿಲ್ಲ. ಅದರಿಂದ ಪರಿಣಾಮಕಾರಿಯಾಗಿ ಅವು ಜಾರಿಯಾಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ.
ಹಾಂ ಯಾವುದು ಆಯ್ತಲ್ಲ ಹೇಳಿದ್ ನಾನು. ಹಾಂ ಆಮೇಲೆ ರಸ್ತೆ ಸುರಕ್ಷಾ ಪ್ರಾಧಿಕಾರದ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾಧಿಕಾರಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ತದೆ, ಆಮೇಲೆ ಪೊಲೀಸ್ ಇರ್ತಾರೆ, PWD ಇರ್ತದೆ, ರೆವಿನ್ಯೂ ಇರ್ತದೆ. ರೆವಿನ್ಯೂ DC ಇಲ್ಲ. ಅದನ್ನ ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳು ತಗೋಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಭಾಳ ಪ್ರಮುಖವಾಗಿ ಇಷ್ಟು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳಿಗೆ, CEOಗಳಿಗೆ, ಸೆಕ್ರೆಟರಿಗಳಿಗೆ ಕೊಟ್ಟಿದ್ದೀನಿ. ನಮ್ಮ ಎಲ್ಲ ಸಚಿವರು ಕೂಡ ಅವರವರು ಇಲಾಖೆ ಬಂದಾಗ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಏನು ಮಾಡಿದ್ದೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಆಮೇಲೆ DC ಗಳಿಗೆ, CEOಗಳಿಗೆ ಇವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವನು ಕೇಳಿದ್ದ ಮೊದಲು ಅವನು ಕೇಳ್ದ, ನೀನು ಆಮೇಲೆ ನೀನು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ್ರೆ ಅವರು ಅಲ್ಲ ಮೊದಲು ಕೇಳಿದ್ದವನು. ಹಾಂ ಇಲ್ಲ ಭಾಳಷ್ಟು ಮಾಡಿದ್ದಾರೆ. ಮಾಡದಿದ್ದವ್ರನ್ನ ಹೇಳಿದ್ದೀವಿ, ಮಾಡಿರೋರ್ಗೂ ಕೂಡ ಪ್ರಶಂಸೆ ಮಾಡಿದ್ದೀವಿ, ಥ್ಯಾಂಕ್ಸ್ ಹೇಳಿದ್ದೀವಿ ಅವ್ರಿಗೆ. ಇಲ್ಲ ಹಾಗೆ ಆ ಥರ ಇಲ್ಲ, ಕೆಲವು ಮಾಡಿಲ್ಲ ನಿಜ, ಹಾಗಂತೇಳಿ ಎಲ್ಲನೂ ಮಾಡಿಲ್ಲ ಅಂತಲ್ಲ. ಬಟ್ ನಾವು ಯಾವುದು ಮಾಡಿದ್ದಾರೆ ಅದಕ್ಕೆಲ್ಲ ಬೆನ್ನು ತಟ್ಟಿದ್ದೀವಿ, ಯಾವುದು ಮಾಡಿಲ್ಲ ಅದನ್ನು ಅವ್ರಿಗೆ ತರಾಟೆಯಲ್ಲಿ ತಗೊಂಡಿದ್ದೀವಿ, ಹೇಳಿದ್ದೀವಿ ಮಾಡಬೇಕು ಅಂತ. ಮುಂದೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿ. ಆಮೇಲೆ ನೋಡಿ ಇನ್ನೊಂದು, ನಾನು ಈ SLC PUCನಲ್ಲಿ ಕಡಿಮೆ ಫೇಲ್ ಆಗ್ತಾರಲ್ಲ, ಅನುತ್ತೀರ್ಣರಾಗ್ತಾರಲ್ಲ, ಜಾಸ್ತಿ ಆಗ್ತಾ ಇದೆ. ಅದಕ್ಕೆ DDPIಗಳಿಗೆ, BEOಗಳಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ನಾನೀಗ ಫಾರ್ ಎಕ್ಸಾಂಪಲ್ ಬಳ್ಳಾರಿನಲ್ಲಿ ಅಲ್ಲ, ಇದು ವಿಜಯನಗರದಲ್ಲಿ ಒಂದು ಸಾರಿ ರಿವ್ಯೂ ಮಾಡಿದೆ, ಭಾಳ ಕಡಿಮೆ ಇತ್ತು ಅಲ್ಲಿ SLC ರಿಸಲ್ಟು. ಅವ್ರನ್ನ DDPI ಸಸ್ಪೆಂಡ್ ಮಾಡಿದೆ, ಇಂಪ್ರೂವ್ ಆಗ್ಬಿಡ್ತು. ಈಗ ಹೇಳಪ್ಪ, ನೀನು ಹೇಳು. ಈಗ ಅದನ್ನೇ ಹೊಸಬರು ಬಂದು ಅದು ಇಂಪ್ರೂವ್ ಮಾಡಿದ್ದಾರೆ. ಇಲ್ಲ, ಕೆಲವರು ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಜನಸ್ಪಂದನ ಅದಕ್ಕೆ ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳಿದ್ದೀನಿ. ಪ್ರತಿ ತಿಂಗಳು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಡೈರಿ ಬರೀಬೇಕು. ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, CEOಗಳು ಡೈರಿಗಳು ಬರೀಬೇಕು. ಅದನ್ನು ಚೀಫ್ ಸೆಕ್ರೆಟರಿ ಕಳಿಸ್ಕೊಡ್ಬೇಕು. ಚೀಫ್ ಸೆಕ್ರೆಟರಿ ಇಂಟರ್ನ್ ನನಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳಿದ್ದೀನಪ್ಪ, ಎಲ್ಲ ಅಧಿಕಾರಿಗಳು ಹಂಗೆ ಮಾಡಲ್ಲ, ಕೆಲವು ಇರ್ಬೋದು, ಬ್ಲ್ಯಾಕ್ ಶೀಪ್ಸ್ಗಳು ಇದ್ದೇ ಇರ್ತವೆ. ಅದಕ್ಕೆ ಹೇಳಿದ್ದೀನಿ ನಾನು,
ನೀವು ಮುಂಚಿತವಾಗಿ ನಿಮ್ಮ ಪ್ರವಾಸ ಕಾರ್ಯಕ್ರಮ ಕಳಿಸ್ಕೊಡ್ಬೇಕು. ನಂಬರ್ ಒನ್. ನಂಬರ್ ಟೂ, ನಿಮಗೆ ಯಾವಾಗ ಇರ್ತೀವಿ ಅಂತ ಹೇಳಬೇಕು. ಪ್ರತಿದಿನ ಇರಬೇಕು ಕಚೇರಿನಲ್ಲಿ. ಹೊರಗಡೆ ಪ್ರವಾಸ ಮಾಡಿದಾಗ ಮಾತ್ರ ಕಚೇರಿನಲ್ಲಿ ಇರೋಕ್ಕಾಗಲ್ಲ. ನೀವು ಯಾವಾಗ ಕಚೇರಿನಲ್ಲಿ ಇರ್ತೀವಿ ಅನ್ನೋದು ಜನಗಳಿಗೆ ತಿಳಿಸ್ಬೇಕು. ಜನಗಳಿಗೆ ಭೇಟಿ ಮಾಡಬೇಕು, ಜನಗಳ ಕಷ್ಟ ಸುಖ ಕೇಳಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಎಂಪತಿ ಇರಬೇಕು ಅಂತ ಹೇಳಿರೋದು ನಾನು. ನಾಟ್ ಸಿಂಪತಿ, ಎಂಪತಿ. ನಾನು ಒಂದು ಕಾರಣ ಇಂಗ್ಲೀಷ್ ಶಾಲೆಗಳಲ್ಲಿ ಇಂಗ್ಲೀಷ್ ಓದೋಕ್ಕೆ ಹೋಗೋದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು ಅನ್ನೋದು ಅದು ಒಂದು ಕಾರಣ. ಎರಡನೇ ಕಾರಣ, ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದಿಸ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಖಾಸಗಿ ಶಾಲೆಗಳು ಕೂಡ ಏಡೆಡ್ ಸ್ಕೂಲ್ಗಳು, ಅನ್ಏಡೆಡ್ ಸ್ಕೂಲ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಜನ ಸರ್ಕಾರಿ ಶಾಲೆಗಳಿಂದ ಬಿಟ್ಟು ಹೋಗ್ತಕ್ಕಂಥದ್ದು ಒಂದು. ಎರಡನೇದು, ಕೆಲವು ಸೌಲಭ್ಯಗಳನ್ನು ಈಗ ಸರ್ಕಾರಿ ಶಾಲೆಗಳಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಫ್ರೀ ಬುಕ್ಸ್ ಕೊಡ್ತೀವಿ, ಹಾಲು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಆಮೇಲೆ ಶೂ ಕೊಡ್ತೀವಿ. ಇವೆಲ್ಲ ಕೊಡ್ತಾ ಇದ್ದೀವಲ್ಲ ಈಗ. ಅದೆಲ್ಲ ಇಂಪ್ರೂವ್ ಮಾಡಲಿಕ್ಕೋಸ್ಕರನೇ ಕೊಡ್ತಾ ಇರೋದು. ಈಗ ಕಡಿಮೆ ಆಗ್ತಾ ಇದೆ, ಕಳೆದ ವರ್ಷದಿಂದ ಕಡಿಮೆ ಆಗ್ತಾ ಇದೆ. ಈಗ ಹಾಲು ಕುಡಿದ್ರೆ, ನೀನು ಹಾಲು ಕುಡ್ದಿದ್ಯಾ ಎಲ್ಲರೂ? ಹಾಲು ಕೊಡೋದು, ಮೊಟ್ಟೆ ಕೊಡೋದು, ರಾಗಿ ಮಾಲ್ಟ್ ಕೊಡೋದು, ಇವೆಲ್ಲ ಪೌಷ್ಟಿಕ ಅಲ್ವಾ? ಬಾಳೆಹಣ್ಣು ಕೊಡೋದು, ಚಿಕ್ಕಿ ಕೊಡೋದು ಪೌಷ್ಟಿಕ ಅಲ್ವಾ? ಕಡಿಮೆ ಆಗ್ತಾ ಇದೆ, ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥದ್ದು ಅಷ್ಟೇ. ಒಬ್ರು ಮಾತಾಡಿ. ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್. ಈಗ ನೋಡಪ್ಪ, 2024ರಲ್ಲಿ 72% ರಿಸಲ್ಟ್ ಆಗಿತ್ತು. ಆಗ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಈ ಸಾರಿ 63% ಆಗಿದೆ, ಅಂದರೆ 9% ಕಡಿಮೆ ಆಗಿದೆ. ಆದರೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರಲ್ಲ, 20%, ಅದು ಕಡೆ ಇದಿಲ್ಲ. ಅದು ದಟ್ ಮೀನ್ಸ್ ಟು ಸೇ ಇಂಪ್ರೂವ್ ಆಗಿದೆಯಾ ಅಲ್ವಾ? ನೋ ಮಾಸ್ ಕಾಪಿಂಗ್. ನೀನೇನು ಹೇಳೋದು ಕೇಳಿಸಲ್ಲ ನನಗೆ. ಏಟೆಡ್ ಸ್ಪೀಚ್ ಯಾರೇ ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ. ತರ್ತೀವಿ. ಅದನ್ನು ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಥ್ಯಾಂಕ್ ಯು. ನಡ್ರಪ್ಪ, ಸಾಕು. ನಾ ಹೇಳ್ದನ್ನೆಲ್ಲ ಬರೀರಯ್ಯ, ಸಾಕು.